ಇನ್ನು ಗ್ರೇಟರ್ ಬೆಂಗಳೂರಿನಿಂದ ಮೂಲ ನಿವಾಸಿಗಳಿಗೆ ಅನ್ಯಾಯವಾಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಡಿವೈಡ್ ಮಾಡಿದಾರೆ ಬೆಂಗಳೂರನ್ನು 5 ಭಾಗಗಳಾಗಿ, ಪೂರ್ವ, ಪಶ್ಚಿಮ ಜೊತೆಗೆ ಕೇಂದ್ರ ಅಂತೇಳಿ 5 ಪಾಲಿಕೆಗಳನ್ನು ರಚನೆ ಮಾಡಲಾಗಿದೆಯಲ್ಲ, ಇದರಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ಅಂತ. ಆಮೇಲೆ ಮೂಲ ನಿವಾಸಿಗಳನ್ನು ಅನಾಥರನ್ನಾಗಿಸುವ ಹುನ್ನಾರ ಅಂತ. ಈಗ 5 ಪಾಲಿಕೆಗಳನ್ನು ರಚನೆ ಮಾಡೋದ್ರಿಂದಾಗಿ ಕನ್ನಡಿಗರಿಗೆ ಅನ್ಯಾಯವಾಗುತ್ತೆ ಅನ್ನೋ ಆತಂಕ ಮನೆ ಮಾಡ್ತಾ ಇದೆ. ಕಾರಣ ಏನು ಅಂತಂದರೆ, ಭಾಷಾವಾರು ಪಾಲಿಕೆಗಳ ಸೃಷ್ಟಿಗಿಂತ ಕನ್ನಡಿಗರು ಸೈಡ್ಲೈನ್ ಆಗಿಬಿಡ್ತಾರೆ. ಪ್ರತಿ ಪಾಲಿಕೆಯಲ್ಲೂ ಅನ್ಯ ಭಾಷಿಕರದ್ದೇ ಮೇಲುಗೈ ಇದೆ. ಮೂಲ ನಿವಾಸಿಗಳು, ಕನ್ನಡಿಗರು, ಅಲ್ಪಸಂಖ್ಯಾತರಿಗೂ ಭಯ ಶುರುವಾಗಿದೆ. ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ NR ರಮೇಶ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ 5 ಪಾಲಿಕೆಗಳಿಂದ ಪ್ರಾದೇಶಿಕ ಪರಿಣಾಮ ಬೀರುತ್ತೆ ಅಂತ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಂತೆ ಸಿಎಂ ಮತ್ತು DCM ಈ ವಿಚಾರವನ್ನು ಮತ್ತೆ ಮರುಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಪರಿಣಾಮ ಬೀರುತ್ತೆ ಅಂದರೆ ಹೆಂಗೆ ಅಂತಂದರೆ, ಈಗ ಸೆಂಟ್ರಲ್ ಪಾಲಿಕೆ ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಕೇಂದ್ರ ಪಾಲಿಕೆ ಸಂಪೂರ್ಣವಾಗಿ ಉರ್ದು ಮತ್ತು ತಮಿಳುಮಯವಾಗಿದೆ. ಇನ್ನು ಬೆಂಗಳೂರು ಉತ್ತರ ಪಾಲಿಕೆ ಸಂಪೂರ್ಣವಾಗಿ ಉರ್ದು ಮತ್ತು ತಮಿಳುಮಯವಾಗಿದೆ. ಅಲ್ಲಿ ಅವರೇ ಆ ಭಾಷಿಕರೇ ಹೆಚ್ಚಿದ್ದಾರೆ. ದಕ್ಷಿಣ ಪಾಲಿಕೆಯೂ ಕೂಡ ಉರ್ದು ಮತ್ತು ತೆಲುಗು, ಭಾಗಶಃ ಕನ್ನಡಮಯವಾಗಿದೆ. ಹೀಗೆ ಪೂರ್ವ ಪಾಲಿಕೆ ಸಂಪೂರ್ಣವಾಗಿ ತೆಲುಗು ಮತ್ತು ಉತ್ತರ ಭಾರತೀಯ ಭಾಷಾಮಯವಾಗಿದೆ. ಪಶ್ಚಿಮ ಏನು ಕಮ್ಮಿ ಇಲ್ಲ. ಪಶ್ಚಿಮ ಪಾಲಿಕೆಯಲ್ಲಿ ಮಾತ್ರ ನಿಮಗೆ ಕನ್ನಡಮಯ ಅಷ್ಟೇ. ಆ ಪಾಲಿಕೆಗಳು ಮಾತ್ರ ಇದ್ದಾವೆ. 2 ಪಾಲಿಕೆಗಳಲ್ಲಿ ಉರ್ದು, 1 ಪಾಲಿಕೆಯಲ್ಲಿ ತೆಲುಗು, ಉರ್ದು ಭಾಷಿಕರಿದ್ದಾರೆ. 1 ಪಾಲಿಕೆಯಲ್ಲಿ ತಮಿಳು ಅಥವಾ ಉರ್ದು ಭಾಷಿಕರು ಮಾತ್ರ ಇದ್ದಾರೆ. ಪಶ್ಚಿಮದಲ್ಲಿ ಮಾತ್ರ ಕನ್ನಡಿಗರು ಹೆಚ್ಚಾಗಿರೋದು. ಉರ್ದು ಅಥವಾ ತಮಿಳು ಭಾಷಿಕರು ಮಾತ್ರ ಮಹಾಪೌರರಾಗುವಂತಹ ನಿರ್ಣಯ ಬರುತ್ತೆ. ಪಾಲಿಕೆ ಆಡಳಿತದಲ್ಲಿ ಅನ್ಯ ಭಾಷಿಕರೇ ಮೇಯರ್ಗಳಾಗುವ ಸಾಧ್ಯತೆ ಇರುತ್ತೆ. ಹಾಗಾದರೆ ಕಷ್ಟ ಆಗುತ್ತೆ. ಸ್ಥಳೀಯ ಭಾಷಿಕರಿಗೆ ಕನ್ನಡಿಗರು ಸೈಡ್ಲೈನ್ ಆಗಿಬಿಡ್ತಾರೆ. ಅವಾಗ ನಾವೇನು ಕನ್ನಡ ಪರ ಹೋರಾಟ ಮಾಡ್ತಾ ಇದ್ದಾರೆ, ಸಮಸ್ಯೆ ಆಗುತ್ತೆ. ಕನ್ನಡದಲ್ಲಿ ಬಿಸ್ನೆಸ್ ಲ್ಯಾಂಗ್ವೇಜ್, ಕನ್ನಡದಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಇದೆ. ಸೊ ಅದನ್ನು ಯೂಸ್ ಮಾಡದೆ ನೀವು ಉರ್ದು, ತಮಿಳು, ತೆಲುಗು ಅವರೇನಾದರೂ ಮೇಯರ್ ಆಗಿಬಿಡ್ತು ಅಂತಂದರೆ ನಿಮಗೆ ಕಮ್ಯುನಿಕೇಷನ್ ಬ್ರೇಕ್ ಆಗುತ್ತಲ್ಲಿ. ಸೊ ಹಾಗಾಗಿ ಸಮಸ್ಯೆ ಉದ್ಭವವಾಗುತ್ತೆ ಅಂತ ಸಿಎಂ ಮತ್ತು DCM ಈ ಬಗ್ಗೆ ಮತ್ತೆ ಮರುಪರಿಶೀಲನೆ ಮಾಡಬೇಕು ಅಂತ ಆಗ್ರಹ ಮಾಡಲಾಗ್ತಾ ಇದೆ. NR ರಮೇಶ್ ಅವರು ಈ ಸಂಬಂಧಪಟ್ಟಂತೆ DK ಶಿವಕುಮಾರ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಆ ಪತ್ರದ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ.